ಪರಿಷತ್ನಲ್ಲಿ ಪ್ರತಿಧ್ವನಿಸಿದ ಕಮಲಾಕರ್ ಭಟ್ ಪ್ರಕರಣ ನಮ್ಮ ಸಮುದಾಯದ ಒಬ್ಬ ಹುಡುಗನ ಕೊಲೆಯಾಗಿದೆ. ಹೆಣ್ಣು ಮಗಳ ವಿಚಾರದಲ್ಲಿ ಹುಡುಗನ ಕೊಲೆಯಾಗಿದೆ. ಪರಿಷತ್ನಲ್ಲಿ ಪ್ರತಿಧ್ವನಿಸಿದ ಕಮಲಾಕರ್ ಭಟ್ ಪ್ರಕರಣ ನಮ್ಮ ಸಮುದಾಯದ ಒಬ್ಬ ಹುಡುಗನ ಕೊಲೆಯಾಗಿದೆ. ಹೆಣ್ಣು ಮಗಳ ವಿಚಾರದಲ್ಲಿ ಹುಡುಗನ ಕೊಲೆಯಾಗಿದೆ. ಒಬ್ಬ ಜ್ಯೋತಿಷಿಯು ಹುಡುಗನನ್ನು ಕೊಲೆ ಮಾಡಿದ್ದಾನೆ. ನಮಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದೆ. ಬಿಕೆ ಹರಿಪ್ರಸಾದ್ ಮಾತನಾಡಿರುವಂಥದ್ದು. ಹೆಣ್ಣು ಮಕ್ಕಳ ಮೇಲೆ ಸೋನಿಯಾ ಹಾಗೆ ಕಾಳಜಿ ಯಾರೂ ತೋರಿಲ್ಲ. ಬಿಜೆಪಿಗರು ಹೆಣ್ಣು ಮಕ್ಕಳ ಕಾಳಜಿ ಬಗ್ಗೆ ಹೇಳಿಕೊಡಬೇಕಾಗಿಲ್ಲ. ದೇಶದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷಿತವಾಗಿ ಇರಬೇಕು. ಬಿಕೆ ಹರಿಪ್ರಸಾದ್ ಹೇಳಿರುವಂಥದ್ದು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಶೋಷಣೆ ಆಗ್ತಾ ಇದೆ. ಹೆಣ್ಣಿನ ಗೌರವವನ್ನ ಮುಂದೆ ತಂದು ರಾಜಕಾರಣ ಮಾಡಬೇಡಿ. ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಷತ್ನಲ್ಲಿ ಪ್ರತಿಧ್ವನಿಸಿದ ಕಮಲಾಕರ್ ಭಟ್ ವಿವಾದ ನಮ್ಮ ಸಮುದಾಯದ ಒಬ್ಬ ಹುಡುಗನ ಕೊಲೆಯಾಗಿದೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹುಡುಗನ ಕೊಲೆಯಾಗಿದೆ. ಹಿಂದುಳಿದ ವರ್ಗದ ಯುವಕ ಹೆಣ್ಣು ಮಗಳ ಮಾನ ಮರ್ಯಾದೆಯನ್ನು ಕಾಪಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಕಡೆಗೆ ಅದು ಕೊಲೆಯಾಗಿ ಪರಿಣಮಿಸಿದೆ. ಆದ್ದರಿಂದ ಈ ಒಂದು ಜ್ಯೋತಿಷ್ಯ ಹೇಳ್ತಕ್ಕಂಥ ಕಮಲಾಕರ್ ರಾಜ್ಯದಲ್ಲಿ ಸ್ವಯಂ ಘೋಷಿತ ಸಜ್ಜನರು, ಸುಸಂಸ್ಕೃತರು, ಸಂಸ್ಕಾರವಾದಿಗಳು ಅಂತ ಸ್ವಯಂ ಘೋಷಿತ ನಾಯಕರು ಹೇಳ್ಕೊಳ್ತಕ್ಕಂಥ ನಾಯಕರು ಎಲ್ಲರ ಜೊತೆನೂ ಅವ್ರ ಫೋಟೋ ಇದೆ. ಬೇರೆಯವ್ರ ಮೇಲೆ ಗೂಬೆ ಕೂಡಿಸೋದು ಭಾಳ ಸುಲಭ. ಇವ್ರ ತಲೆ ಮೇಲೆ ಬಂದು ಕಾಗೆ ಕೂತಿದೆ, ಅದ್ರ ಬಗ್ಗೆ ಉತ್ತರ ಕೊಡಬೇಕು. ಇವ್ರದ್ದೆಲ್ಲ ಉತ್ತೇಜನ ಪ್ರೋತ್ಸಾಹ ಇಲ್ಲ ಅಂದರೆ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ರಾಜಕಾರಣಿಗಳು ಅಂದಮೇಲೆ ಅಧಿಕಾರ ಇರಬೇಕು. ದಾಖಲೆ ಸಮೇತ ಯಾರ ಮೇಲಾದರೂ ಇವರ ಆಪಾದನೆಗಳನ್ನು ಸಾಬೀತು ಮಾಡಲಿಕ್ಕೆ ಆಗೋದಿಲ್ಲ. ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಪ್ರತಿಯೊಬ್ಬರ ಚಾರಿತ್ರ್ಯ ಹರಣವನ್ನು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಯಾವ ಕಮಲಾಕರ್ ಅವರ ಈ ಹತ್ಯೆ ಆದ ನಂತರ ಬಿಜೆಪಿಯವರ ಅಧ್ಯಕ್ಷರು ಮತ್ತು ಸ್ವಯಂ ಘೋಷಿತ ಸಜ್ಜನ ಸುಸಂಸ್ಕೃತ ಪಾರ್ಟಿಯವರು ಈ ಕೆಲಸಕ್ಕೆ ಎಲ್ಲ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಯುವಕ